ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕರ್ಲಿ ವಿತ್ ಕುಕರಿ ಶೋ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಶಾಂತ್ ಮೊಬೈಲ್, ಆರ್.ಪಿ. ರೋಡ್, ಮಂಡ್ಯ. ಖುಷಿ ಫ್ಯಾನ್ಸಿ ಸ್ಟೋರ್, ಆರ್.ಪಿ. ರೋಡ್, ಮಂಡ್ಯ. ನಿಮ್ಗೆ ಒಡವೆ, ಜ್ಯುವೆಲರಿ, ಮದ್ವೆ ಮತ್ತೆ ಶುಭ ಸಮಾರಂಭಗಳಿಗೆ ನಿಮ್ಗೆ ಜ್ಯುವೆಲರಿ ಬೇಕಂದ್ರೆ ಒಂದ್ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗಂತದ್ದು ನಮ್ಮ ಖುಷಿ ಫ್ಯಾನ್ಸಿ ಸ್ಟೋರ್ ಅಲ್ಲಿ. ಜೊತೆಗೆ ಅವರು ಈ ಮಹಾಲಕ್ಷ್ಮಿದು ಐಡಲ್ಸ್ ಗಳೆಲ್ಲ ಇಟ್ಟಿದ್ದಾರೆ. ನೀವೇನಾದ್ರೂ ವರಮಹಾಲಕ್ಷ್ಮಿ ಸೆಲೆಬ್ರೇಷನ್ ಮಾಡೋದಿದ್ರೆ ತುಂಬಾ ಈಸಿಯಾಗಿ ನೀವು ಹಬ್ಬನ ಆಚರಿಸಬಹುದು. ಅದು ಹೇಗೆ ಅಂದ್ರೆ ಖುಷಿ ಫ್ಯಾನ್ಸಿ ಸ್ಟೋರ್ಗೆ ಒಮ್ಮೆ ಭೇಟಿ ಕೊಡಿ. ನಿಮ್ಗೆ ಸಾಕಷ್ಟು ವಿಧವಾದಂತಹ ವರಮಹಾಲಕ್ಷ್ಮಿಯ ಮೊಮೆಂಟಸ್ ಗಳು ಸಿಗ್ತವೆ. ಸೊ ದಯಮಾಡಿ ವಿಸಿಟ್ ಮಾಡಿ ಅಂತ ಹೇಳ್ತಾ, ಇಂದು ನಾವು ಡ್ರೈ ಫ್ರೂಟ್ಸ್ ಲಡ್ಡು ಅಂದ್ರೆ ಎಲ್ರಿಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆದಾಗಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡುನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಈ ಒಂದು ಡ್ರೈ ಫ್ರೂಟ್ಸ್ ಗೆ ಬಳಸ್ತಿರೋಂತ ಒಂದು ಮೊದಲನೇ ಇಂಗ್ರೀಡಿಯೆಂಟ್ ಬಿಳಿ ಎಳ್ಳು ತಗೊಂಡಿದ್ದೀನಿ. ಇದು ತುಂಬಾ ಕ್ಯಾಲ್ಸಿಯಂ ಕೊರತೆ ಇರೋಂತ ಎಲ್ರಿಗೂ ಕೂಡ ಇದು ತುಂಬಾ ಒಳ್ಳೇದು. ಸೊ ಹಾಗಾಗಿ 1 ಕಪ್ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಗಸಗಸೆ ಹಾಕ್ತಾ ಇದ್ದೀನಿ ಇದಕ್ಕೆ, ಯಾಕಂದ್ರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಮತ್ತೆ 1 ಕಪ್ ಡೇಟ್ಸ್ ತಗೊಂಡಿದ್ದೀನಿ. ಖರ್ಜೂರ, ಇದು ಬಂದು ಹಸಿ ಖರ್ಜೂರ ತಗೊಂಡಿದ್ದೀನಿ. 1 ಕಪ್ ಕೊಬ್ಬರಿ, ಮತ್ತೆ 1 ಕಪ್ ಬೆಲ್ಲ. ಸಾಧ್ಯ ಆದಷ್ಟು ಬೆಲ್ಲನೂ ಬೇಕಿದ್ರೆ ಕಡಿಮೆ ಮಾಡ್ಬೋದು. ಯಾಕೆ ನೀವು ಇದನ್ನ ಕಡಿಮೆ ಮಾಡ್ಬೇಕಂದ್ರೆ, ಸೊ ನೀವು ಇದರಲ್ಲಿ ಡೇಟ್ಸ್ ಅಲ್ಲಿ ನಿಮ್ಗೆ ಶುಗರ್ ಜಾಸ್ತಿ ಇರೋದ್ರಿಂದ ಇದನ್ನ ನೀವು ಕಡಿಮೆ ಹಾಕೋಬಹುದು. ಬಾಂಡಿಂಗ್ ಮಾತ್ರ ಇದನ್ನ ನೀವು ಬಳಸ್ಬೇಕಾಗತ್ತೆ. ನೆಕ್ಸ್ಟ್ 1 ಕಪ್ ಗೋಡಂಬಿ, 1 ಕಪ್ ದ್ರಾಕ್ಷಿ, 1 ಕಪ್ ಬಾದಾಮ್, ಇಷ್ಟು ಸೇರಿಸಿ ನಾವು ಈಸಿಯಾಗಿ ಬೇಗ ಆಗಂತ ಒಂದು ಡ್ರೈ ಫ್ರೂಟ್ಸ್ ಲಡ್ಡುನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಇಲ್ಲಿ ಎಳ್ಳನ್ನ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮ್ ಅಲ್ಲೇ ಹುರಿದ್ರೆ ನಿಮಗೆ ಒಳ್ಳೆ ಹದ ಸಿಕ್ಕತ್ತೆ ತಿನ್ನಕ್ಕೆ. ಈ ಒಂದ್ ಎಳ್ಳನ್ನ ಪ್ರತಿ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ತಗೊಳ್ಳಿ ದಯಮಾಡಿ. ಸೊ ಯಾಕಂತಂದ್ರೆ ಪ್ರತಿದಿನ ಎಳ್ ತಿನ್ನೋದ್ರಿಂದ ನಮ್ಗೆ ಕ್ಯಾಲ್ಸಿಯಂ ಕೊರತೆ ಬರಲ್ಲ ಅಂತ ಪ್ರತಿ ಡಾಕ್ಟರ್ಗಳು ಕೂಡ ಅವರ ಮಾತಲ್ಲಿ ಮಧ್ಯೆ ನಿಮ್ಗೆ ಸಜೆಸ್ಟ್ ಮಾಡ್ತಿರ್ತಾರೆ. ಹಾಗಾಗಿ ನಮ್ಗೆ ಯಾವ್ದಾದ್ರು ರೂಪದಲ್ಲಿ ನಮ್ಮ ಬಾಡಿಗೆ ತಗೋಬಹುದಾದದ್ದು ಒಂದು ಇದು. ಜೊತೆಗೆ ಡ್ರೈ ಫ್ರೂಟ್ಸ್ ಲಡ್ಡು ತುಂಬಾ ಒಳ್ಳೇದು. ಎವ್ರಿಡೇ 1 ಪೀಸ್ ತಿನ್ನಿ ಅಂತ ನಿಮ್ಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಲೈಟ್ ಆಗಿ ಎಳ್ಳನ್ನ ಫ್ರೈ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ನಾವು ಇದು ಹಸಿ ವಾಸನೆ ಹೋಗೋವರೆಗೂ ಕೂಡ ಲೈಟ್ ಆಗಿ ಫ್ರೈ ಮಾಡ್ಬೇಕಿದ್ನ. ಸೊ ನೆಕ್ಸ್ಟ್ ಗಸಗಸೆ ಅರ್ಧ ಟೀ ಸ್ಪೂನ್, 1 ಟೀ ಸ್ಪೂನ್ ಬೇಕಿದ್ರೆ ಯೂಸ್ ಮಾಡ್ಬೋದು. ಅದು ತಿನ್ನಕ್ ಚೆನ್ನಾಗಿ ಸಿಕ್ಕತ್ತೆ. ಇದು ಕೂಡ ಫ್ರೈ ಮಾಡ್ಕೋಬೇಕು. ಗಸಗಸೆನ ಫ್ರೈ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ನಾವು ಬಾದಾಮ್ ಪೂರ್ತಿ ಅದನ್ನ ತಿನ್ನಕ್ ಸಿಗ್ಬಾರ್ದು ಅಂದ್ರೆ ನಾವು ಅದನ್ನ ಹುರಿದು ಪೌಡರ್ ಮಾಡ್ಕೋಬೇಕು. ನಾನಿಲ್ಲಿ 1 ಬೌಲ್ ಆಗಷ್ಟು ಬಾದಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಜಸ್ಟ್ ಫ್ರೈ. ಇದ್ರ ಜೊತೆಗೇನೆ ನಾವು ಕಡಿಮೆ ಸಮಯದಲ್ಲಿ ಒಂದು ಒಳ್ಳೆ ರೆಸಿಪಿ ಮಾಡ್ಕೋಬಹುದು. ಸೊ ಹಾಗಾಗಿ ಕಡಿಮೆ ಸಮಯ ಇರೋದ್ರಿಂದ ಗೋಡಂಬಿ ಮತ್ತೆ ಬಾದಾಮ್ ಎರಡು ಕೂಡ ಜೊತೆಲೆ ಹಾಕೊಂಡು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಯಾಕಂತಂದ್ರೆ ನಮ್ಗೆ ಹಸಿದಾಗಿ ಮತ್ತೆ ಜಾಸ್ತಿ ದಿನ, ಒಂದ್ 15 ದಿನ ಹೀಗೆ ಹೊರಗಡೆನೆ ದಯಮಾಡಿ ಫ್ರಿಡ್ಜ್ ಅಲ್ಲಿ ಯೂಸ್ ಮಾಡ್ಬೇಡಿ. ಇದನ್ನ ಮಾಡಿ ಹೊರಗಡೆನೆ ಇಟ್ಕೊಳ್ಳಿ. ಇದನ್ನ ನಾನು
ಒಂದು ಮಿಕ್ಸಿ ಬೌಲ್ಗೆ ಹಾಕ್ತಾ ಇದ್ದೀನಿ. ಈ ಒಂದು ಮಿಕ್ಸಿ ಬೌಲ್ಗೆ ಅರ್ಧ ಎಳ್ಳು ಮತ್ತೆ ಅರ್ಧ ಗಸಗಸೆ ರುಬ್ಬಕ್ ಹಾಕೋಬೇಕು. ಅದಾದ್ಮೇಲೆ ನಾವು ಈಗ ಬೆಲ್ಲನ ಕರಗಿಸ್ಕೊಳ್ಳೋಣ. ಅರ್ಧ ಕಪ್ ಅಷ್ಟೇ ನೀರ್ ಹಾಕ್ಬೇಕು. ಅದೇ ಬಾಣಲಿಗೆ ನಾನಿಲ್ಲಿ ಬೆಲ್ಲ ತಗೋತಾ ಇದ್ದೀನಿ. ಈ ಒಂದು ಬೆಲ್ಲ ಕರಗಷ್ಟರಲ್ಲಿ ನಾನು ನಿಮ್ಗೊಂದು ವಿಶೇಷವಾದಂತ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಇದು ಎಲ್ರಿಗೂ ಅರಿವಿಗಿರ್ಬೇಕಾಗಿರೋಂತ ವಿಚಾರ ಇದು. ಸೊ ಅದೇನಪ್ಪಾ ಅಂದ್ರೆ, ಬೆಳಗಿನ ಜಾವ ನಮ್ಮ ಮಕ್ಳುಗಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ದಯಮಾಡಿ ಆ ಸ್ಕೂಲ್ಗೆ ಹೋಗೋಂತ ಬಸ್ಗಳೇನಿದಾವೆ, ಸೊ ಆ ಬಸ್ಗಳಿಗೆ ದಯವಿಟ್ಟು ನೀವು ಜಾಗ ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಜೊತೆಗೆ ಪೇರೆಂಟ್ಸು ಮಕ್ಕಳನ್ನ ರಸ್ತೆ ದಾಟುವಾಗ ಜೋಪಾನವಾಗಿ ದಾಟಕ್ಕೆ ಹೇಳಿ. ಹೆವಿ ವೆಹಿಕಲ್ಸ್ ಇರುವಾಗ ಸ್ವಲ್ಪ ಸ್ಲೋ ಮಾಡಿ ನಿಧಾನಕ್ಕೆ ಬನ್ನಿ ಅನ್ನಂಗೆ ಹೇಳಿ. ಜೊತೆಗೆ ಡ್ರೈವರ್ಸ್ಗಳೇನಿದ್ದಾರೆ, ಬಸ್ ಡ್ರೈವರ್ಸ್ಗಳು, ದಯಮಾಡಿ ಬಸ್ ಹತ್ತುವಾಗ ನಿಮ್ಮ ಬಸ್ಸಿನಲ್ಲಿ ಅಮೂಲ್ಯವಾದ ಜೀವಗಳು ಇರ್ತವೆ. ಸೊ ಹಾಗಾಗಿ ಬಸ್ಗೆ ನಮಸ್ಕಾರ ಮಾಡಿ ಯಾವುದೇ ತೊಂದರೆ ಆಗ್ದಂಗೆ ದಯವಿಟ್ಟು ಬಸ್ಸನ್ನ ಚಾಲನೆ ಮಾಡ್ಬೇಕಾಗಿ ಈ ಎಲ್ಲಾ ನನ್ನ ಡ್ರೈವರ್ ಬ್ರದರ್ಸ್ ಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ. ಸೊ 4ನೇ ವಿಚಾರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮಕ್ಕಳಿಗೆ ತಂದೆ ತಾಯಿಗಳು ಸೊ ಬಸ್ಸನ್ನ ಸ್ಟಾಪ್ ಮಾಡಿದಾಗ, ಸ್ಕೂಲ್ ಹತ್ರ ಇಳಿಯುವಾಗ ಅಥವಾ ಬಸ್ ಹತ್ತುವಾಗ, ಬಸ್ಸು ಬರೋವರೆಗೂ ಅಥವಾ ಬಸ್ಸು ಹೊರಡುವಾಗ್ಲೂ ಕೂಡ ಸ್ವಲ್ಪ ಬಸ್ಗೆ ಡಿಸ್ಟೆನ್ಸ್ ಮಾಡಿ, ಆಮೇಲೆ ಬಸ್ ನಿಂತ ಮೇಲೆ ತಾವು ಹತ್ತೋದು ಅಥವಾ ಇಳಿಯೋದು ಮಾಡಿ ಅಂತ ದಯಮಾಡಿ ಪ್ರತಿದಿನ ಅವ್ರಿಗೆ ಅರಿವಿಗೆ ಬರೋವರ್ಗುನು ತಿಳಿಸ್ಕೊಡ್ಬೇಕಾಗಿ ಈ ಒಂದು ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಸೊ ಇಲ್ಲಿ ಇದು ಇವತ್ತಿನ ಒಂದು ಮಾಹಿತಿ. ಸೊ ಈಗ ಬೆಲ್ಲ ಕರಗ್ತಾ ಇದೆ. ಈ ಬೆಲ್ಲ ಕರಗಷ್ಟರಲ್ಲಿ ಈ ಒಂದು ಏನು ಡ್ರೈ ಫ್ರೂಟ್ಸ್ ನಾನು ಫ್ರೈ ಮಾಡಿದ್ದೀನಿ ಅದನ್ನ ಪೌಡರ್ ಮಾಡಿ ಬರ್ತೇನೆ. ಓಕೆ, ಬೆಲ್ಲ ಕರಗ್ತಿದೆ. ಈ ಬೆಲ್ಲ ಕರಗುವಾಗ ನಾವು ಏನ್ ಮಾಡ್ಬೇಕಂತಂದ್ರೆ, ಸಾಮಾನ್ಯ ಬೆಲ್ಲದಲ್ಲಿ ಕಲ್ಲಿರ್ತವೆ. ಸೊ ನಿಮಗೆ ಇಲ್ಲಿ ನಾನು ಯೂಸ್ ಮಾಡ್ತಿರೋ ಬೆಲ್ಲದಲ್ಲಿ ಕಲ್ಲು ಇಲ್ಲ. ಸೊ ನಿಮ್ಮಲ್ಲಿ ಕಲ್ಲಿದ್ರೆ ಅದನ್ನ ಫಿಲ್ಟರ್ ಮಾಡಿ ಆಮೇಲೆ ಇದನ್ನ ಸಿರಪ್ ಮಾಡ್ಕೊಳ್ಳಿ. ತುಂಬಾ ಪಾಕ ಬರೋದೇನ್ ಬೇಡ, ಕರಗಿದ್ರೆ ಸಾಕು. ಅದು ಕರಗಿ ಒಂದೇ ಒಂದು ಎಡೆ ಪಾಕ ಅಂತೀವಲ್ವಾ, ತುಂಬಾ ಲೈಟ್ ಆಗಿ ಪಾಕ ಬಂದ್ರೆ ಸಾಕು. ಬೆಲ್ಲ ತಗೊಳ್ಳುವಾಗ ದಯಮಾಡಿ ಕಲರು ವೈಟ್ ಗಿದೆ ಆ ತರದ್ದೆಲ್ಲ ಗಮನಿಸ್ಬೇಡಿ. ಆರೋಗ್ಯಕರವಾಗಿರೋಂತ ಬೆಲ್ಲನ ಹುಡುಕಿ ತಗೊಳ್ಳಿ. ಆರ್ಗ್ಯಾನಿಕ್ ಬೆಲ್ಲ, ಮ್ಯಾಕ್ಸಿಮಮ್ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿ. ಸೊ ಸಾಮಾನ್ಯವಾಗಿ ಸುಣ್ಣ ಯೂಸ್ ಮಾಡ್ತಾರೆ ಒಳಗಡೆ, ಅದ್ರದ್ದು ಸಾಮಾನ್ಯ ಕಲ್ಲಿರುತ್ತೆ. ಫಿಲ್ಟರ್ ಮಾಡ್ಕೊಳ್ಳಿ ಆ ಟೈಮಲ್ಲಿ, ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದು. ಸೊ ಇದು ಎಲ್ಲಾ ಏಜಿನ ವ್ಯಕ್ತಿಗಳು ತಿನ್ಬೋದಾದಂತಹ ಒಂದು ಆರೋಗ್ಯಕರವಾದಂತಹ ಡ್ರೈ ಫ್ರೂಟ್ಸ್ ಲಡ್ಡು. ಈಸಿಯಾಗಿ ಹೊರಗಡೆ ಮಕ್ಕಳಿಗೆ ಸ್ವೀಟ್ಸು, ಚಾಕ್ಲೇಟ್ಸು ಇವೆಲ್ಲ ಕೊಡ್ಸೋ ಬದಲು ದಯಮಾಡಿ ಕಮ್ಮಿ ಸಮಯ ಮತ್ತೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ ನ ತೆಗೆದು ಮಾಡಿದ್ರೆ ನಿಮ್ಗೂ ಒಂದ್ ಭಯ ಇರಲ್ಲ, ಮತ್ ಮಕ್ಳದು ಆರೋಗ್ಯ ಚೆನ್ನಾಗಿರುತ್ತೆ. ಯಾವಾಗ್ಲೂ ನಾವು ಒಂದನ್ನ ಯೋಚನೆ ಮಾಡ್ಬೇಕು, ತಂದೆ ತಾಯಿಗಳು, ನಮಗ್ ಸಮಯ ಇಲ್ಲ ಅಂತ ಅವ್ರಿಗೆ ಬೇಕರಿ ತಿಂಡಿ ಕೊಡಿಸ್ರೆ, ಅದನ್ನ ತಿಂದು ಆರೋಗ್ಯ ಕೆಟ್ರೆ ಹಾಸ್ಪಿಟ್ಲಲ್ಲಿ ಗಂಟೆಗಟ್ಲೆ ಡಾಕ್ಟರ್ ಕಾಯ್ಬೇಕು. ಮತ್ತೆ ಮಕ್ಳನ್ನ ನೋಡ್ಕೊಳಕ್ಕೆ ಜಾಸ್ತಿ ಸಮಯ ಕೊಡ್ಬೇಕಾಗುತ್ತೆ. ಮತ್ತೆ ಅವರ ಬುದ್ಧಿವಂತಿಕೆ ಮೇಲೂ ಕೂಡ ಅದು ಪರಿಣಾಮ ಬೀರ್ತಾ ಹೋಗುತ್ತೆ. ಎಲ್ರಿಗೂ ಟೋಟಲಿ ಸಮಯ ವೇಸ್ಟ್. ಅದ್ರ ಬದಲು ನಾವೇ ಇಷ್ಟೆಲ್ಲ ಯೋಚನೆಗಳ ಮಧ್ಯೆ ನಾವು ರಿಸಿಪ್ಟ್ ತಕೊಂಡು ಮನೇಲೆ ಮಾಡೋದಿದ್ರೆ ನಮ್ಗೆ ಅದ್ರ ಮೇಲೆ ಒಂದು ಭಯ ಇರಲ್ಲ. ಸೊ ಈಗ ಒಂದು ಲೈಟ್ ಆಗಿ ಪಾಕ ಬರ್ತಿದೆ. ಸೊ ಹಾಗಾಗಿ ನಾನು ಮಕ್ಕಳಿಗೆ ಸಾಮಾನ್ಯವಾಗಿ ಅವರು ಏನ್ ತಿನ್ಬೇಕನ್ಸ್ತಾರೆ ಸೊ ಅದನ್ನ ಅಡಿಷನ್ಲಿ ಕೊಡೋಂತ ತಿಂಡಿಗಳನ್ನ ಸಾಧ್ಯ ಆದಷ್ಟು ಮನೆಯಲ್ಲೇ ಮಾಡ್ಕೊಡಿ. ಆಗಿನ ಕಾಲದಲ್ಲೆಲ್ಲ ನಾವು ರವೆ ಉಂಡೆ, ಚಕ್ಲಿ ಇವೆಲ್ಲ ಮನೇಲೆ ಮಾಡಿ ಇಡ್ತಾ ಇದ್ರು. ಯಾವುದೇ ಆರೋಗ್ಯ ಸಮಸ್ಯೆಗಳು ತುಂಬಾ ಅಷ್ಟೊಂದು ಕಾಡ್ತಾ ಇರ್ಲಿಲ್ಲ. ಇವತ್ತಿನ ಪರಿಸ್ಥಿತಿಲಿ ಪ್ರತಿ ಹಾಸ್ಪಿಟ್ಲ್ ಮುಂದೆನೂ ಮಕ್ಕಳು ಮತ್ತೆ ಇರ್ತಾರೆ. ಸೊ ಹಾಗಾಗಿ ನೀವು ಕಾಳಜಿ ವಹಿಸೋದು ಬಹಳ ಮುಖ್ಯ ಅಂತ ನಿಮ್ಗೆ ಈ ಮೂಲಕ ಹೇಳ್ತೀನಿ. ಸೊ ಇದು ಒಂದು ಲೈಟ್ ಆಗಿ ಪಾಕ ಇಷ್ಟು ಬಂದ್ರೆ ಸಾಕು. ಇದಕ್ಕೆ ನಾವು ಬಿಡ್ಸಿರೋ ಅಂತ ಬೀಜ ಎಲ್ಲ ತೆಗೆದು ಬಿಡ್ಸಿರೋ ಅಂತ ಒಂದು ಡೇಟ್ಸ್ ಅನ್ನ ಹಾಕ್ತಾ ಇದ್ದೀನಿ.
ಅದನ್ನ ಹಾಗೆ ಫ್ರೈ ಮಾಡ್ತಾ ಮಾಡ್ತಾ ಇದಕ್ಕೆ ತುರ್ದಿಟ್ಟಿರೋಂತ ಕೊಬ್ಬರಿ, ದಯಮಾಡಿ ಮ್ಯಾಕ್ಸಿಮಮ್ ಕೊಬ್ಬರಿ ಬಳಸಿ. ಸೊ ನೀವು ಒಂದು 10 ದಿನ 15 ದಿನ ಇಡೋದಾದ್ರೆ ಫ್ರಿಡ್ಜ್ ಅನ್ನ ಮಿತವಾಗಿ ಬಳಸಿ. ಎಷ್ಟು ಬೇಕು ಅಗತ್ಯ ಇದೆ ಅಷ್ಟು ಬಳಸಿ. ಈ ತರ ತಿಂಡಿಗಳನ್ನೆಲ್ಲ ಫ್ರಿಡ್ಜ್ ಅಲ್ಲಿ ಇಡಕ್ ಹೋಗ್ಬೇಡಿ. 10 ದಿನಕ್ಕೊಂದ್ಸರಿ ಮಾಡಿದ್ರೆ ಆಗತ್ತೆ. ಸೊ ಮಾಡಂತ ಮೆಥಡ್ಸ್ ಗಳು ನೀಟಾಗಿರ್ಬೇಕು. ಸೊ ಇದಾದ್ಮೇಲೆ ನಾವು ಅರ್ಧ ಕಪ್ಪು ಎಳ್ಳು ಏನಿಟ್ಟಿದ್ವಿ ಅದು ಮತ್ತೆ ಗಸಗಸೆ ಫ್ರೈ ಮಾಡಿ ಇಟ್ಟಿರೋದನ್ನ ಆಡ್ ಮಾಡ್ತಾ ಇದ್ದೀನಿ. ಇದು ಒಳ್ಳೆ ಅದಕ್ಕೆ ಬರ್ತಾ ಇದೆ. ಇದಾದ್ಮೇಲೆ ರುಬ್ಬಿರಂತ ಅಂದ್ರೆ ಪೌಡರ್ ಮಾಡಿರೋಂತ ಗೋಡಂಬಿ, ಬಾದಾಮ್ ಮತ್ತೆ ಎಳ್ಳು ಮತ್ತೆ ಗಸಗಸೆ ಏನಿದೆ ಆ ಪೌಡರ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ಈಗ ಇದು ಮಿಕ್ಸ್ ಆಗ್ತಿದೆ. ಈ ಒಂದು ಫೈನಲ್ ಆಗಿ ಮಿಕ್ಸ್ ಆಗೋ ಹಂತದಲ್ಲಿ ನಿಮ್ಗೆ ಕಡಿಮೆ ಅಂದ್ರೆ ಒಂದು 10 ನಿಮಿಷ ಅಷ್ಟೇ ಇದಕ್ಕೆ ಟೈಮ್ ತಗೊಳ್ಳೋದು. ಬೆಲ್ಲ ಕರಗದ್ಮೇಲೆ ಜಾಸ್ತಿ ಟೈಮ್ ಹಿಡಿಯಲ್ಲ. ಸೊ ಹಾಗಾಗಿ ನೀವು ಮನೇಲೆ ಮಾಡಿ ಆರೋಗ್ಯಕರವಾದಂತಹ ಒಂದು ಡ್ರೈ ಫ್ರೂಟ್ಸ್ ಲಡ್ಡನ್ನ ಮಕ್ಕಳಿಗೆ ಕೊಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನಾನೀಗ ಅದು ಸ್ವಲ್ಪ ತುಪ್ಪ ಮನೇಲೆ ಮಾಡಿರೋಂತ ಅದು ಹೋಮ್ ಮೇಡ್ ತುಪ್ಪನ ಹಾಕ್ತಾ ಇದ್ದೀನಿ. ಇದು 1 ಟೀ ಸ್ಪೂನ್ ಹಾಕಿ, ಯಾಕಂತಂದ್ರೆ ಅದನ್ನ ತಟ್ಟೆಗೆ ಹಾಕ್ಬೇಕಂದ್ರೆ ಅದಕ್ಕೂ ಕೂಡ ನಾವು ತುಪ್ಪನ ಬಳಸ್ತೀವಿ. ಪ್ರತಿ ದಿನಾನು ಹೇಳ್ತಾ ಇದ್ದೀನಿ, ಕಮ್ಮಿ ಇಂಗ್ರೀಡಿಯೆಂಟ್ಸ್ ಒಳ್ಳೆ ಟೇಸ್ಟಿ ಫುಡ್ ಬೇಕಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೀವು ಟ್ರೈ ಮಾಡಿ, ಮತ್ತೆ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೆ ಮೊಬೈಲ್ಸ್ ಗಳು ಬೇಕಂದ್ರೆ ದಯಮಾಡಿ RP ರೋಡ್ ಅಲ್ಲಿರೋಂತ ಪ್ರಶಾಂತ್ ಮೊಬೈಲ್ಸ್ ಶಾಪ್ಗೆ ಒಂದ್ಸರಿ ವಿಸಿಟ್ ಮಾಡಿ. ನಿಮ್ಗೆ ವೇರಿಯಂಟ್ ಆಗಿರೋಂತ ಮೊಬೈಲ್ಸ್ ಗಳು, ಅಪ್ಗ್ರೇಡ್ ಮೊಬೈಲ್ಸ್ ಗಳು, ಮತ್ತೆ ಇಯರ್ಫೋನ್ಸ್ ಗಳು, ವೆರೈಟಿ ಇಯರ್ಫೋನ್ಸ್ ಗಳೆಲ್ಲ ನಿಮ್ಗೆ ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಈ ಒಂದ್ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಸೊ ಆರೋಗ್ಯಕರ ಡ್ರೈ ಫ್ರೂಟ್ಸ್ ಲಡ್ಡು ತಿನ್ನಕ್ಕೆ ರೆಡಿ ಆಗಿದೆ. ಸೊ ಇದನ್ನ ನಾವು ಜಾಸ್ತಿ ಹೊತ್ತು ಇಡಬಾರ್ದು, ತಲೆ ಹಿಡಿಯುತ್ತೆ. ಸೊ ಹಾಗಾಗಿ ಇದನ್ನ ನಾನು ಇಲ್ಲಿರೋಂತ ತಟ್ಟೆ, ನಾನು ಸಾಮಾನ್ಯವಾಗಿ ಮನೆಯಲ್ಲೇ ಮಾಡಿ ಕೊಡೋದು. ಬೇಕರಿ ಐಟಮ್ಸ್ ಎಲ್ಲ ನಮ್ಮ ಮಕ್ಕಳಿಗೂ ತಿನ್ಸಲ್ಲ. ಸೊ ಹಾಗಾಗಿ ದಯವಿಟ್ಟು ಒಂದ್ಸಾರಿ ಯೋಚನೆ ಮಾಡಿ, ಹಾಸ್ಪಿಟ್ಲಿಗೆ ಹೋಗೋದು ಬೆಸ್ಟ್, ನಾವು ಮನೇಲೆ ಆ ಸಮಯನ ಮನೇಲೆ ಕೊಟ್ಟು ಮಾಡೋದು ಬೆಸ್ಟ್ ಅಂತ. ಸೊ ಈಗ ಡ್ರೈ ಫ್ರೂಟ್ಸ್ ಲಡ್ಡು ಟೈಪ್ ಆದ್ರೂ ಮಾಡ್ಕೋಬಹುದು, ಉಂಡೆ ಕಟ್ಟಿಡ್ಬಹುದು, ನೋ ಪ್ರಾಬ್ಲಮ್. ಈ ತರ ಮಾಡಿದ್ರು ಕೂಡ ಅದನ್ನ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೋಬಹುದು. ಸೊ ಇದು ತುಂಬಾ ಒಳ್ಳೆ ಗುಡ್ ಫೀಲ್ ಕೊಡ್ತಿದೆ, ದಯಮಾಡಿ. ಸೊ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ಈ ಒಂದು ಎಪಿಸೋಡ್ ಅಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗಿದೆ. ಲಡ್ಡು ಅಲ್ಲ, ಇದು ಡ್ರೈ ಫ್ರೂಟ್ಸ್ ಬರ್ಫಿ ರೆಡಿ ಆಗಿದೆ. ದಯಮಾಡಿ ಟೇಸ್ಟ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಲೈಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಇಷ್ಟೊತ್ತವರೆಗೂ ನಮ್ಮ ಚಾನೆಲ್ ನ ವಾಚ್ ಮಾಡಿದ್ದಕ್ಕೆ.